ನನ್ನೆಲ್ಲ ಆತ್ಮೀಯ ಕೇಳುಗರಿಗೆ ನನ್ನ ನಮಸ್ಕಾರ. ಒಂದು ಪರಿವಾರದ ಜನ ರಜೆ ಕಳೀಲಿಕ್ಕಂತ ಗೋವಾಕ್ಕೆ ಹೋದರು. ಪ್ರತಿ ದಿವಸದ ಹಾಗೆ ಅಂದು ಬೆಳಿಗ್ಗೆ ಕೂಡ ಸಮುದ್ರ ತೀರಕ್ಕೆ ಬಂದು ನಿಂತರು. ಪರಿವಾರದವರೆಲ್ಲ ದಂಡೆಯ ಮೇಲೆ ಕುಳಿತುಕೊಂಡು ಸುಂದರ ದೃಶ್ಯವನ್ನು ಆಸ್ವಾದಿಸುತ್ತಿರುವಾಗ ಮನೆಯ ಹಿರಿಯರು ಸಮುದ್ರಕ್ಕೆ ನೀರಿಗೆ ಇಳಿದರು. ನಿಧಾನವಾಗಿ ಮುಂದೆ ಸಾಗ್ತಾ ಎದೆಯ ಮಟ್ಟ ನೀರು ಬರೆಯವರೆಗೂ ನಡೀತಾನೆ ಇದ್ದರು. ದಂಡೆಯ ಮೇಲಿದ್ದ ಪರಿವಾರದವರು ಅವರನ್ನು ನೋಡ್ತಾನೆ ಇದ್ದರು. ಆ ಕ್ಷಣದಲ್ಲಿ ಒಂದು ಘಟನೆ ನಡೆದೇ ಹೋಯಿತು. ಒಳ ತೆರೆಯೊಂದು ನುಗ್ಗಿ ಬಂದು ಇವರನ್ನು ಒಳಗೆ ಬರಸೆಳ್ಕೊಂಡ್ಬಿಡ್ತು. ಏನಾಗ್ತಿದೆ ಅಂತ ಗೊತ್ತಾಗುವಷ್ಟರಲ್ಲಿ ಅವರನ್ನು ನೀರಿನ ಸೆಳೆತ ದೂರಕ್ಕೆ ಎಳೆದುಕೊಂಡು ಹೋಗಿತ್ತು. ಕೆಳಗೆ ನೆಲ ಸಿಕ್ತದು ಅಂತ ನೋಡಿದ್ರೆ ವಿಪರೀತ ಆಳಕ್ಕೆ ಬಂದಿದ್ದು ಅರಿವಾಯಿತು. ತೀರದ ಕಡೆಗೆ ನೋಡಿದರೆ ಅಲ್ಲಿದ್ದ ಜನ ಚಿಕ್ಕ ಚಿಕ್ಕ ಬೊಂಬೆಗಳ ಹಾಗೆ ಕಾಣ್ತಾ ಇದ್ರು. ಯಜಮಾನರು ಜೋರಾಗಿ ಅರ್ಚಿದ್ರು. 10 ಬಾರಿ ಶಕ್ತಿ ಹಾಕಿ ಕಿರ್ಚಿದ್ರು. ಯಾವ ಪ್ರಯೋಜನವೂ ಆಗಲಿಲ್ಲ. ಇನ್ನು ಕಿರ್ಚಿಕೊಂಡೇ ಇರುವಷ್ಟು ಶಕ್ತಿಯೂ ಕೂಡ ಕಳೆದು ಹೋಗ್ತಾ ಇತ್ತು ಅಂತ ಸುಮ್ಮನಾಗ್ಬಿಟ್ರು. ಆ ಕ್ಷಣದ ಭಯಂಕರತೆ ಅವರನ್ನು ಮರುಗಟ್ಟಿಸಿಬಿಟ್ಟಿತ್ತು. ತೀರದಲ್ಲಿದ್ದ ಯಾರೂ ಇವರ ಬಳಿಗೆ ಈಜಿ ಬರುವಂತಿರಲಿಲ್ಲ. ಹತ್ತಿರ ಯಾವ ನಾವಿಗಳು ಇರಲಿಲ್ಲ. ಮುಂಜಾವು ಆಗಿದ್ದರಿಂದ ಹೆಚ್ಚು ಜನರು ತೀರದ ಮೇಲಿರಲಿಲ್ಲ. ಪ್ರಯತ್ನ ಮಾಡದ ಹೊರತು ಗತಿ ಇಲ್ಲ ಎಂಬುದು ಭಾವಿಸಿ ತೀರದೆಡೆಗೆ ಈಜತೊಡಗಿದ್ರು. ಒಂದೆರಡು ಕ್ಷಣಗಳ ನಂತರ ಅವರಿಗೆ ಅರಿವಾಯಿತು, ತಾವು ಪ್ರತಿ ಪ್ರಯತ್ನದೊಂದಿಗೆ ಮತ್ತೆ ಹಿಂದಕ್ಕೆ ಹೋಗ್ತಾ ಇದ್ದೀನಿ ಅಂತ. ನೀರಿನ ಒಳಸೆಳೆತ ಹೆಚ್ಚಾಗ್ತಾ ಇದ್ದಷ್ಟು ಪ್ರಚಂಡ ಶಕ್ತಿಯ ವಿರುದ್ಧ ತಮ್ಮ ದೇಹ ಕೆಲಸ ಮಾಡ್ತಾ ಇಲ್ಲ, ಪ್ರಯತ್ನ ಸಾಲ್ತಿಲ್ಲ ಅನ್ನೋದು ಅವರಿಗೆ ಅರಿವಾಗ್ತಾ ಹೋಯಿತು. ಆ ಕ್ಷಣದಲ್ಲಿ ಅವರ ಕಣ್ಣು ಮುಂದೆ ತಮ್ಮ ಪ್ರೀತಿಯ ಹೆಂಡತಿ, ಮಕ್ಕಳ ಚಿತ್ರ ತೇಲಿ ಬಂತು. ತೀರದ ಮೇಲಿದ್ದ ಅವರು ಎಷ್ಟು ಗಾಬರಿಯಾಗಿದ್ದಾರೋ, ದುಃಖದಿಂದ ಇದ್ದಾರೋ. ಅವರು ಏನಾದರೂ ಪ್ರಯತ್ನ ಮಾಡ್ತಿರ್ಬಹುದಾ? ಯಜಮಾನರ ಕಣ್ಣು ಮುಂದೆ ತಾವು ಇನ್ನು ಕೆಲವೇ ಕ್ಷಣಗಳಲ್ಲಿ ಹೆಣವಾಗಿ ಬಿಡುವ ಚಿತ್ರ ತೇಲಿ ಬಂತು. ಮೀನುಗಳಿಂದ ಕಚ್ಚಿ ಉಳಿದ ದೇಹ ತೀರವನ್ನು ತಲುಪಿದಾಗ ತಮ್ಮ ಪರಿವಾರದವರಿಗೆ ಎಷ್ಟು ಆಘಾತ ಆಗ್ಬೋದು ಅಂತ ಕಲ್ಪಿಸ್ಕೊಂಡು ಕಣ್ಣ ತುಂಬ ನೀರು ಬಂತು. ಆ ಕಣ್ಣೀರು ಉಪ್ಪಿನ ನೀರಿನಲ್ಲಿ ಕರಗಿ ಹೋಯಿತು. ಆದರೆ ಪರಿವಾರದವರ ವಿಚಾರ ಬಂದೊಡನೆ ದೇಹಕ್ಕೆ ಸ್ವಲ್ಪ ಶಕ್ತಿ ಬಂದ ರೀತಿಯಲ್ಲಾಯಿತು. ದೇಹದಲ್ಲಿದ್ದ ಉಳಿದ ಚೂರುಪಾರು ಶಕ್ತಿಯನ್ನೆಲ್ಲ ಹಾಕಿಕೊಂಡು ತೀರದೆಡೆಗೆ ಈಜಲಿಕ್ಕೆ ಪ್ರಯತ್ನ ಮಾಡಿದರು. ಬಾಯಲ್ಲಿ ಬಂದಂಥ ಪ್ರತಿ ಹನಿ ಉಪ್ಪು ನೀರಿಗೆ ಸಾವಿನ ರುಚಿ ಬಂದಿತ್ತು. ಅದೊಂದು ಯೋಚನೆ ಅವರಿಗೆ ಹೊಳಿತು. ಇದುವರೆಗೂ ಸಮುದ್ರ ತೀರಕ್ಕೆ ತಲುಪಲಿಕ್ಕೆ ನೇರವಾಗಿ ಈಜ್ತಾ ಇತ್ತು. ಈಗ ಸ್ವಲ್ಪ ನಿಧಾನವಾಗಿ ತೆರೆಗಳನ್ನು ಗಮನಿಸಿ ದೇಹವನ್ನು ಅಡ್ಡವಾಗಿ ತಿರುಗಿಸಲಿಕ್ಕೆ ಆರಂಭ ಮಾಡಿದ್ರು. ಅಂದರೆ ದೇಹ ತೆರೆಗಳಿಗೆ ವಿರುದ್ಧವಾಗಿರದೆ ಸಮಾಂತರವಾಗಿತ್ತು. ಜೋರಾಗಿ ಈಜೋದು ಬೇಕಿರಲಿಲ್ಲ. ಕೇವಲ ಉಸಿರು ಬೀಜಿ ಹಿಡಿದು ತೇಲಿದ್ರೆ ಸಾಕು. 10 ನಿಮಿಷಗಳಲ್ಲಿ ತೀರದ ಮೇಲಿನ ಜನ ಸ್ಪಷ್ಟವಾಗಿ ಕಾಣಲಿಕ್ಕೆ ಶುರುವಾದರು. 5 ನಿಮಿಷಗಳಲ್ಲಿ ಅವರಿಗೂ ತಾವು ಕಂಡಿರಬೇಕು. ಅಷ್ಟರಲ್ಲಿ ನೆಲಕ್ಕೆ ಕಾಲು ಸಿಕ್ತು. ಒಂದಷ್ಟು ಬಲಿಷ್ಠ ಹುಡುಗರು ಬಂದು ಇವರನ್ನು ನಿಧಾನವಾಗಿ ಎಳೆದುಕೊಂಡು ದಡಕ್ಕೆ ಹಾಕಿದ್ರು. ಕಣ್ಣೀರು ಸುರಿಸ್ತಾ ಇದ್ದ ಪತ್ನಿ, ಪುತ್ರರು ಇವರನ್ನು ಬಂದು ತಬ್ಬಿಕೊಂಡು ವೈದ್ಯರು ಬಂದು ಪರೀಕ್ಷೆ ಮಾಡಿದ್ರು. ಇವರು ಮೃತ್ಯುವಿನ ದವಡೆಯಿಂದ ಹೊರಬಂದು ಮೃತ್ಯುಂಜಯರಾಗಿದ್ದರು. ಅಂದಿನಿಂದ ಅವರು ಪೂರ್ತಿಯಾಗಿ ಬದಲಾದ ವ್ಯಕ್ತಿಯಾಗಿತ್ತು. ಅವರಿಗೆ ಸಾವು ಮತ್ತು ಬದುಕಿನ ನಡುವೆ ಅತ್ಯಂತ ತೆಳುವಾದ ಗೆರೆಯ ದರ್ಶನವಾಗಿತ್ತು. ಆದ್ದರಿಂದ ಅವರು ಜೀವನವನ್ನು ಹಿಂದೆಂದಿಗಿಂತಲೂ ಹೆಚ್ಚು ಪ್ರೀತಿಸಿದರು. ದ್ವೇಷಕ್ಕೆ ಅರ್ಥವೆಂಬುದಿಲ್ಲ ಅನ್ನೋದು ಅವರಿಗೆ ಅರ್ಥ ಆಯಿತು. ಕೋಪವೆಂಬುದು ನಮ್ಮ ಅಶಕ್ತತೆಯ ಅರಿವು ಅನ್ನೋದು ತಿಳಿಯಿತು. ಪ್ರೀತಿಯೇ ಅತ್ಯಂತ ಬಲಿಷ್ಠ ಶಕ್ತಿ ಅಂತ ತಿಳುವಳಿಕೆ ಮೂಡಿತ್ತು. ಆತ್ಮೀಯರೇ, ಈ ಒಂದು ಕಥೆಯನ್ನು ಹೇಳಲಿಕ್ಕೆ ಕಾರಣ ಇಷ್ಟೇ. ನಾವು ಎಷ್ಟೋ ಬಾರಿ ಸಣ್ಣ ಪುಟ್ಟ ವಿಷಯಗಳಿಗೆ ದ್ವೇಷ ಮಾಡ್ತೀವಿ, ಜಗಳ ಮಾಡ್ತೀವಿ, ಕೋಪ ಮಾಡ್ಕೋತೀವಿ. ಆದರೆ ಯಾರ ಬದುಕು ಎಷ್ಟು ದಿನ ಅನ್ನೋದು ಆ ಭಗವಂತನೇ ಹೊರತುಪಡಿಸಿ ನಮ್ಮ ಯಾರಿಗೂ ಗೊತ್ತಿಲ್ಲ. ನಮಗೂ ಈ ತಿಳಿವು ಬರಲಿಕ್ಕೆ ಅಂಥದ್ದೇ ಘಟನೆ ಆಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಮತ್ತೊಬ್ಬರ ಜೀವನದಿಂದ ಪಾಠ ಕಲಿತರೆ ಸಾಕು. ಮಧುರತೆ ಅನ್ನೋದು ನಮ್ಮ ಬದುಕಲ್ಲೂ ಬರುತ್ತೆ ಅಂತ ಹೇಳಲಿಕ್ಕೆ ಈ ಒಂದು ಕಥೆಯನ್ನು ನಾನು ನಿಮಗೆ ಹೇಳಿದೆ. ಬಹುಶಃ ಈ ಕತೆ ನಿಮಗೆ ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಕೇಳಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದ.